ಸಾಕು ಪಾಪು, ನಂಗೆ ಊಟ ಸೇರ್ತಿಲ್ಲ. ಸೇರ್ತಿಲ್ಲ ಅಂದರೆ ಹೇಗೆ? ನೀವಿಂಥ ಟೈಮಲ್ಲಿ ಚೆನ್ನಾಗಿ ಊಟ ಮಾಡಬೇಕು. ಇವಾಗ ನೀವು ಊಟ ಮಾಡಲಿಲ್ಲ ಅಂತಂದರೆ ನಾವು ಯಾರು ಕೂಡ ಊಟ ಮಾಡಲ್ಲ. ಯಾಕೋ ಹೀಗೆ ಹಠ ಮಾಡ್ತೀಯ? ನಂಗೆ ಈಗೇನು ತಿನ್ನಕ್ಕೆ ಮನಸ್ಸಿಲ್ಲ, ಊಟ ಮಾಡಬೇಕು ಅನ್ನಿಸ್ತಾ ಇಲ್ಲ. ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಅಂತಂದ ತಕ್ಷಣ ಸುಮ್ಮನೆ ಬಿಟ್ಬಿಡೋಕ್ಕಾಗತ್ತಾ? ಈ ದಂಡಪಿಂಡ ಚಿಕನ್ನಲ್ಲಿ ಊಟ ಮಾಡೋಲ್ಲ ಅಂತ ಅಂದಾಗಲೆಲ್ಲ ಹೊಡೆದು ಬೈದು ಊಟ ಮಾಡಿಸ್ತಾ ಇದೆಯಾ ಇಲ್ವಾ? ಈಗ ಸೇರಿಗೆ ಸವಾ ಸೇರು, ತಿನ್ಸೋ ಮೊಮ್ಮಗನೇ, ಬಿಡಬೇಡ. ಇಲ್ಲ, ಇಂಥ ಟೈಮಲ್ಲಿ ಅವ್ರಿಗೂ ಊಟ ಸೇರಲ್ಲ, ನನಗೆ ಅರ್ಥ ಆಗುತ್ತೆ. ನಾನು ಸುಮ್ಮನೆ ಒತ್ತಾಯ ಮಾಡ್ತಿದ್ದೀನಿ ಅಷ್ಟೇ. ಅಣ್ಣ, ಏನಾಗಿದೆ ನಿಂಗೆ? ಊಟ ಮಾಡಲ್ಲ ಅಂದ್ರೆ ಮಾಡಿ ಅಂತೀಯ, ಸರಿ ಮಾಡ್ಸು ಅಂದ್ರೆ ಮಾಡ್ತಾ ಇದ್ರು ಪರವಾಗಿಲ್ಲ ಅನ್ನೋ ಹಾಗೆ ಮಾತಾಡ್ತೀಯ. ಅವನಿಗೇನಾಗಿದೆ ಅನ್ನೋದು ನನಗೆ ಗೊತ್ತು. ನನ್ಗೆ ಹೀಗಾಗಿರೋದ್ರಿಂದನೇ ಅವನು ಈ ರೀತಿ ಮಾತಾಡ್ತಾ ಇದ್ದಾನೆ. ಅಮ್ಮಂಗೆ ಏನಾಗಿದೆ ಅನ್ನೋದು ನನಗೆ ಮಾತ್ರ ಗೊತ್ತು. ಅವ್ರಿಗೀಗ ಆಗಿರೋದ್ರಿಂದನೇ ಅವ್ರಿಗೆ ಊಟ ಸೇರ್ತಾ ಇಲ್ಲ. ಇಂಥ ಕನ್ಫ್ಯೂಷನ್ಗಳೆಲ್ಲ ನಮಗೆ ಅರ್ಥವೇ ಆಗೋಲ್ಲ. ಅಮ್ಮನಿಗೆ ಮಗ ಪ್ರೀತಿಯಿಂದ ಊಟ ಮಾಡಿಸ್ತಾ ಇದ್ದಾನೆ. ಎಷ್ಟೋ ವರ್ಷಗಳ ಆದಮೇಲೆ ನಮಗೆ ಇಂಥ ದೃಶ್ಯ ನೋಡೋದಕ್ಕೆ ಸಿಕ್ಕಿರೋದು. ಅಂಥದ್ರಲ್ಲಿ ನಾವು ಸುಮ್ಮನೆ ಬಿಟ್ಬಿಡ್ತೀವ? ತುಳಸಿ, ನಮಗೋಸ್ಕರ ಆದರೂ ನೀನು ಇನ್ನೊಂದು ತುತ್ತು ತಿನ್ನಲೇಬೇಕು. ದಂಡಪಿಂಡ ತಿನ್ಸೋ. ಇದೊಂದು ತಿನ್ಬಿಡಿ ಸಾಕು. ಅಮ್ಮ ಅಮ್ಮ ಅಮ್ಮ, ಏನಾಯ್ತು? ಪಿತ್ತ ಆದಾಗ ಹೀಗೇನೆ ವಾಂತಿ ಬರುತ್ತೆ, ತಲೆ ಸುತ್ತುತ್ತೆ, ಊಟ ಸೇರೋಲ್ಲ. ಗರ್ಭಿಣಿ ಆದಾಗ, ಫುಡ್ ಪಾಯ್ಸನ್ ಆದಾಗ, ತುಂಬ ಸುತ್ತಾಡಿ ಸುಸ್ತಾದಾಗ ಹೀಗಾಗತ್ತೆ. ಅಲ್ಲ, ಅವಳಿಗೊಂದು ವಾಂತಿ ಆಗಿದ್ದಕ್ಕೆ ಯಾಕಿಷ್ಟು ಗಾಬರಿ ಆಗ್ತೀರಾ? ಹೌದು, ಗಾಬರಿ ಆಗುವಂಥದ್ದೇನಿಲ್ಲ, ನಾನು ಹುಷಾರಾಗೇ ಇದ್ದೀನಿ. ಅವ್ರ ಜೊತೆ ಮಾತಾಡಿದ್ಮೇಲೆ ಮನೆಯವ್ರಿಗೆ ಹೇಳೋ ಯೋಚನೆ ಮಾಡಬೇಕು. ಆದರೆ ಪಾಪು ಇದನ್ನೆಲ್ಲ ಹೇಗೆ ತಗೊಂಡಿದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಷ್ಟಾದರೂ ನನ್ನ ಮಗ ನನ್ನ ಜೊತೆ ನಿಂತಿದ್ದಾನೆ, ಅದೊಂದೇ ನನಗೆ ಸಮಾಧಾನ.